ಏನ್ ಬ್ಯೂಟಿ ಕ್ವೀನ್, ಹೇಗೆ ನಡೀತಾ ಇದೆ ನಿನ್ನ ಬ್ಯೂಟಿ ಕಾಂಟೆಸ್ಟ್ ಪ್ರಿಪರೇಷನ್? ನಾನು ಕಾಂಟೆಸ್ಟ್ಗೆ ಹೋಗ್ತಾ ಇಲ್ಲ. ಯಾಕೆ? ಹಾಯ್, ಏನ್ ಚಾಕ್ಲೇಟ್ ತಿಂತಾ ಇದೀಯಾ? ಅಕ್ಕ ಯಾರೋ ಬಂದು ಅವ್ರ ಮಗನ್ ಬರ್ತಡೇ ಅಂತ ಚಾಕ್ಲೇಟ್ ಕೊಟ್ರು. ಹೌದಾ? ಅಕ್ಕ ನನ್ ಬರ್ತಡೇ ಯಾವಾಗ? ನಿನ್ ಹೆಸರೇನು? ಭಗತ್. ನಿಮ್ಮಂಥ ದೇಶ ಪ್ರೇಮಿಗಳನ್ನ ನಾವ್ ನೆನೆಸ್ಕೊಳ್ಳೋದು ಇಂಡಿಪೆಂಡೆನ್ಸ್ ಡೇ ದಿನ. ಸೊ ಅವತ್ತೇ ನಿನ್ ಬರ್ಡೇ. ಅಕ್ಕ ಮತ್ತೆ ಯಾರು ಆಚರಿಸೋದೇ ಇಲ್ಲ. ಬೇರೆಯವರು ಅವ್ರ ಮಕ್ಕಳ ಬರ್ಡೇಸ್ನ ಮನೆಯಲ್ಲಿ ಮಾತ್ರ ಆಚರಿಸ್ತಾರೆ. ನಿನ್ನಂಥವ್ರ ಬರ್ಡೇನ ಇಡೀ ದೇಶನೇ ಆಚರಿಸುತ್ತೆ. ದೇಶನ? ನೀನಿಲ್ಲಿ ಕೆಲಸ ಮಾಡ್ತಿರೋದು ನಿಮ್ಮನೆಯವ್ರಿಗೆಲ್ಲ ಗೊತ್ತಾ? ಗೊತ್ತು, ಆದ್ರೆ ಅಪ್ಪ ಮೊದಲು ಓದು ಅಂತಾರೆ, ಅಮ್ಮ ಸಪೋರ್ಟ್ ಮಾಡ್ತಾರೆ. ಅದೆಲ್ಲಾರ ಮನೆಯಲ್ಲೂ ಕಾಮನ್ ಇದ್. ನಿಮ್ ಸ್ಟೇಷನ್ ಸೆಂಟ್ರಿ. ನಾನ್ ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ ಹೋಗ್ತೀನಿ ಅಂದಾಗ ಮೈ ತೋರಿಸಿ ಕಿರೀಟ ತೊಡಸ್ಕೊಳ್ಳೋದು ಯಾವ ಘನಂದಾರಿ ಕೆಲಸ ಅಂದ್ರೆ, ನಾನ್ ಹೆಸರು ಮಾಡಬೇಕು, ಆಡ್ನಲ್ಲಿ ಫಿಲ್ಮ್ನಲ್ಲಿ ಆಕ್ಟ್ ಮಾಡಬೇಕು, ಆಟೋಗ್ರಾಫ್ ಹಾಕಬೇಕು, ಇಂಥ ಆಸೆ ಇಲ್ಲ ಸರ್. ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲನಾದ್ರೂ ಇವ್ರಿಗೆಲ್ಲ ಬಟ್ಟೆ ಕೊಡಿಸ್ಬೇಕು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೀವಲ್ಲ ಅನ್ನೋದನ್ನ ಹೋಗ್ಸೋ ಮಟ್ಟಕ್ಕೆ ಬೆಳೆಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಬೇಕು ಅಷ್ಟೇ ಸರ್. ಮೊದಲು ನಾನು ಹ್ಯಾಪಿ ಆಗಿದ್ದೆ ಸರ್, ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡಿದ್ಮೇಲೆ ನಾನು ಬಡವಳು, ದೇವ್ರು ನನಗ್ ಮೋಸ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಗುಡ್, ವೆರಿ ಗುಡ್. ಮಿಸ್ ಇಂಡಿಯಾ ಒಳಗೊಬ್ಳು ಮದರ್ ತೆರೇಸಾ ಇದ್ದಾಳೆ ನನಗೆ ಈಗ ಗೊತ್ತಾಯ್ತು. ಗಾಡ್ ಬ್ಲೆಸ್ ಯು. ಎಸ್, ACP ಶಂಕರ್ ಪ್ರಸಾದ್ ಮಾತಾಡೋದು. ಹೌದು, ಒಂದು 5 ನಿಮಿಷ ಸ್ಟೇಷನ್ಗೆ ಬನ್ನಿ, ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಓಕೆ. ಏನ್ ಸರ್? ಏನೇನು? ಯಾವಾಗ್ಲೂ ಡ್ಯೂಟಿ, ಸಿನ್ಸಿಯಾರಿಟಿ, ಪೊಲೈಟ್ನೆಸ್ ಅಂತ ಇಡೀ ಜೀವನ ಕಳೆದ್ಬಿಡ್ರಿ. ಸುರೇಂದ್ರನಾಥ್ ಅವ್ರೆ, ಸರ್, ಎಲ್ರು ಮಕ್ಕಳನ್ನ ಹೆರ್ತಾರೆ, ನೀವು ತಾಯಿನ ಹೆತ್ತಿದ್ದೀರ ರೀ ಸರ್. ಹಾಯ್. ಹಾಯ್, ಕಾಫಿ? ನೋ ಥ್ಯಾಂಕ್ಸ್. ಗುಡ್. ನೀವು ಶಿಲ್ಪಾ ಬಗ್ಗೆ ಏನು ಹೇಳ್ತೀರಾ? ಮಿಸ್ ಇಂಡಿಯಾ ಕಾಂಟೆಸ್ಟ್ ಅಲ್ಲಿ ಗೆಲ್ತಾಳ? ಶಿ ಇಸ್ ಕ್ವೈಟ್ ಪ್ರಾಮಿಸಿಂಗ್, ಬಟ್ ಯಾರು ಸಪೋರ್ಟ್ ಮಾಡ್ತಿಲ್ಲ. ಮಾಡ್ತಾರೆ. ಯಾರು? ಪ್ರಸಾದ್ ಅವರು ಹೇಳಿದ್ರು ಆ ಹುಡುಗಿನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಸೈನ್ ಮಾಡೋದಕ್ಕೆ ತುಂಬಾ ಕಂಪನಿಗಳು ಕಾಯ್ತಾ ಇದೆ ಅಂತ. ನಾವು ಒಂದ್ಸಲ ಆಕೆನ ಮೀಟ್ ಮಾಡಿದ್ರೆ ಸೊ ದಟ್ ವಿ ಕ್ಯಾನ್ ಡಿಸೈಡ್ ನಾವ್ ಇಟ್ ಸೆಲ್ಫ್. Hello, I'm Shilpa, 19 years of age, student of second year BSc, and I've been selected as one of the final 20 contestants for the Miss India pageant. ನೀನು ಒಳ್ಳೆ ಬಿಸ್ನೆಸ್ ಮನ್ ಅನ್ಕೊಂಡಿದ್ದೆ, ಬಟ್ ಯು ಆರ್ ನಾಟ್. ಯು ಮಿಸ್ಡ್ ಹರ್ ಅಂಡ್ ಯು ಮಿಸ್ಡ್ ಅ ಲಾಟ್. ಈ ಸಂದರ್ಭಕ್ಕೆ ನನ್ನ ಈ ಸಾಧನೆಗೆ ಮುಖ್ಯ ಕಾರಣ ಅಶ್ವಿನಿ ಅವರು ಮತ್ತೆ ACP ಶಂಕರ್ ಪ್ರಸಾದ್. ಗುರು, ಈ ಅಪ್ಲಾಸ್ ನೋಡ್ತಿದ್ರೆ ಅವಳು ನಿನ್ ಸಪೋರ್ಟ್ ಇಲ್ಲದೆ ಹೋದ್ರು ಮಿಸ್ ಇಂಡಿಯಾ ಆಗಿ ಆಗ್ತಾಳೆ. Well done, Shilpa. Keep it up. Thanks. ACP Shankar Prasad, please come on stage, sir. ಎಲ್ರಿಗೂ ನನ್ನ ನಮಸ್ಕಾರ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿರೋ ದೊಡ್ಡ ಛಲ ಇರೋರಿಗೆ
ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಆಗೋಕ್ಕಿಂತ ಮುಂಚೆ ದೊಡ್ಡದಾಗಿ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಮದರ್ ತೆರೇಸಾ ಲೆವೆಲ್ಗೆ ಕೊಚ್ಕೋತಾರೆ. ಎಲ್ಲ ಆದಮೇಲೆ ಸಾಫ್ಟ್ ಡ್ರಿಂಕ್ಸ್, ಸ್ನ್ಯಾಕ್ಸ್, ಸೋಪ್, ಶಾಂಪೂ, ಚಾಕ್ಲೇಟ್ ಮತ್ತೆ ಕ್ರೀಮ್ ಮತ್ತಿತರ ಕಂಪ್ನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸುಮಾರು ದುಡ್ಡನ್ನ ಮಾಡ್ತಾರೆ. ನಿಮಗೆ ಖಂಡಿತವಾಗ್ಲೂ ಟಿವಿಲಿ ಕಾಣಿಸ್ಕೊಬೇಕನ್ನೋ ಆಸೆನೇ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ತರ ನಾನು ನೇತ್ರದಾನ ಮಾಡ್ತೀನಿ ಅಂತನೋ, ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ಸಿ ಅಂತನೋ ಹೇಳಮ್ಮ. ಜನ ಬರೀ ನಿನ್ನ ಗುರ್ತಿಸಲ್ಲ, ಗೌರವಿಸ್ತಾರೆ. I know and I believe that one day she is going to become a great personality. Thank you very much. ನೀನ್ ಅನ್ಭವಿಸೋದು ನನ್ಗೇನು ದೊಡ್ಡ ಕೆಲಸ ಅಲ್ಲ, ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನನಗೆ ನಿನ್ನ ಗೆಲ್ಲೋಕ್ಕಿಂತ ನಿನ್ನ ಸೋಲ್ ನೋಡೋದಕ್ಕೆ ತುಂಬಾ ಆಸೆ. ನೀನು ಗಾಳಿಪಟ ತರ ಹಾರಬೇಕು, ಎಲ್ಲ ನಿನ್ನ ನೋಡ್ಬೇಕು ಅಂದ್ರೆ ಅದಕ್ಕೆ ಸೂತ್ರಧಾರ ನಾನೇ ಆಗಿರ್ಬೇಕು. ಏಯ್ ಹೋಗೆ, 1 ನಿಮಿಷ. ಇನ್ 1 ಅವರಲ್ಲಿ ನೀನು ಬರೋ ಡೇಟು ಟೈಮು 2 ಹೇಳ್ಬೇಕು. ಇಲ್ಲ ಅಂದ್ರೆ ನಾನೇ ಬರ್ತೀನಿ. ಬಂದ ಮೇಲೆ ಊಟ ಮಾಡದೆ ಹೋಗೋದಿಲ್ಲ. ಮೈಂಡೆಡ್. ಸರ್ ಅಪಾಯಿಂಟ್ಮೆಂಟ್ ಇದೆಯಾ? ಅಪಾಯಿಂಟ್ಮೆಂಟ್ ಬೇಕಾಗಿರೋದು ಸಾವುಕಾರರಿಗೆ ಕಣ, ಸಾವುಗಲ್ಲ. ಓ, ಏನ್ ACP ಸಾಹೇಬ್ರು ಇಷ್ಟು ದೂರ? ಸ್ಟೇಷನ್ಗೆ ಬಂದ್ರೆ ಶಿಲ್ಪಾ ಅನ್ನೋ ಹುಡುಗಿ ನಿನ್ನ ಸಾಧನೆ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾಳೆ. ಎದ್ಬಾ ಮರಿ, ಹೋಗೋಣ. ನಾನು ಯಾರು ಅಂತ ಗೊತ್ತು ತಾನೆ? ಸಕ್ಲೇಚ ಅನ್ನೋ ಒಂದು ಹೆಸರು ಕಿತ್ತಾಕಿದ್ರೆ ನಿನಗೂ ಈ ಮನೆಯಲ್ಲಿ ಕೆಲಸ ಮಾಡೋನಿಗೂ ವ್ಯತ್ಯಾಸನೇ ಇಲ್ಲ ಕಣ. What happened? ಪ್ರತಿ ಸರಿನೂ ಹೇಳಕ್ಕಾಗೋದಿಲ್ಲ. ಸ್ಟೇಷನ್ಗೆ ಬನ್ನಿ ಮಾತಾಡೋಣ. No. ಬಂದರೆ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ, ಬರದೇ ಇದ್ರೆ ಗಾಡಿ ಚಾರ್ಸಿ ಬಿಚ್ಚಿ ಕರ್ಕೊಂಡು ಹೋಗ್ತೀನಿ. Mr. Prasad, officer on line. ಸರ್. ಪ್ರಸಾದ್, ಏನದು? ಅಟೆಂಪ್ಟ್ ಟು ರೇಪ್ ಸರ್. ದುಡ್ಡಿರೋರು ಈ ಪೊಲಿಟಿಷಿಯನ್ಸ್ ದೇಶ ನಡೀತಾ ಇರೋದೇ ನಮ್ಮಿಂದ ಅಂತ ಅನ್ಕೊಂಡಿದ್ದಾರೆ. ಇದರಿಂದ ಜನ ನಮ್ಮನ್ನ ವಿಲ್ಲನ್ ತರ ನೋಡ್ತಿದ್ದಾರೆ. ಏನ್ ಮಾಡೋದು ಸರ್ ಈಗ? ಬಿಡಬೇಡಿ, ಸ್ಟೇಷನ್ಗೆ ಹೇಳ್ಕೊಂಡೋಗಿ. ಹಾಂ ಸರ್. ಲಾಯರ್ ಬರೋದ್ರೊಳಗೆ 1 ಗಂಟೆ ಅವನಿಗೆ ಚೆನ್ನಾಗಿ ಸರ್ವ್ ಮಾಡಿ. ಎಸ್ ಸರ್. ಈಗ ಜೋರಾಗಿ FIR ಹಾಕಿದ್ದಾಯ್ತು ಸರ್, ಸಾರಿ ಸರ್ ಅಂತ ಹೇಳಿ. ಸಾರಿ ಸರ್, FIR ಹಾಕಾಗಿದೆ. ಫೋನ್ ಅವ್ರಿಗೆ ಕೊಡಿ. ಸಕಲಚ್ ಅವರೇ, FIR ಹಾಕಿದ್ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಹಳಬ್ರಾದ್ರೆ ಓಕೆ, ಈ ಹೊಸ ಹುಡುಗರು ಹೈಯರ್ ಆಫೀಸರ್ನ ಕಾಯೋದೇ ಇಲ್ಲ. ಇಟ್ಸ್ ಬೆಟರ್ ನೀವ್ ಯಾಕೆ ಲಾಯರ್ನ ಕನ್ಸಲ್ಟ್ ಮಾಡಬಾರ್ದು? ದುರ್ಗುಟ್ಕೊಂಡು ನೋಡಿದ ತಕ್ಷಣ ನಿನ್ನ ಕಣ್ಣಲ್ಲಿ ಬೆಂಕಿ ಬರಕ್ಕೆ ನೀನು ತೆಲುಗು ಸಿನಿಮಾ ಹೀರೋನೂ ಅಲ್ಲ, ಬ್ಲಾಸ್ಟ್ ಆಗೋದಕ್ಕೆ ನಾನು ಟಾಟಾ ಸೂಮೋನೂ ಅಲ್ಲ. ಕಣ್ಣು ಕಿತ್ತಿ ನಿಮ್ಮ ಅಪ್ಪ ಅಮ್ಮನಿಗೆ ತಾಯ್ತಾ ಕಟ್ಬಿಡ್ತೀನಿ ನಾನು. ನಮ್ಮ ಮಗನೇ ನಡೆಯಲ್ಲ. Yes, I'm Rajendra. Rajendra Saklecha. Hello. This is my wife. ನಮಸ್ತೆ. ನಮಸ್ತೆ. Please. Thank you. ಸರ್, ಹೇಳಿ, ವಯಸ್ಸೆಷ್ಟು? ಮಗನಿಗೆ 25. ಮದುವೆ ಇನ್ನೂ ಆಗಿಲ್ಲ. ಅದಕ್ಕೆ ಈ ನಾಯಿ ಬುದ್ಧಿ. ಹುಡುಗಿ ಫ್ಯಾಮಿಲಿ ಮಿಡಲ್ ಕ್ಲಾಸ್. ತಂದೆ ಹೆಡ್ ಕಾನ್ಸ್ಟೇಬಲ್. ಗೋ. ಈ ಮಿಡ್ಲ್ ಕ್ಲಾಸು ತಗೊಳ್ಳಿ. ಪೊಲೀಸ್ ಡಿಪಾರ್ಟ್ಮೆಂಟು ಇಬ್ರು ತುಂಬಾ ಡೇಂಜರ್. ತಗೊಳ್ಳಿ ಸರ್. ನನ್ನ ಹೆಂಡತಿ. ನಮಸ್ಕಾರ. ಮಕ್ಕಳು ಅದೀಗ ಇಂಪಾರ್ಟೆಂಟಾ? ನಿಂಗೇನು ಕೆಲಸ ಇಲ್ಲಿ? ಲೋ ಕ್ಲಾಸ್ನವ್ರಿಗೆ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ಬೋದು, ಹೈ ಕ್ಲಾಸ್ನವರು ಇದೆಲ್ಲ ಕಾಮನ್ ಅಂದ್ಕೋತಾರೆ. ಈ ಮಿಡ್ಲ್ ಕ್ಲಾಸ್ ಇದಾರಲ್ಲ, ಅವರೇ ಮಾನ ಮರ್ಯಾದೆ ಅಂತ ಸಾಯೋದು. ತೊಳಿ, ಈ ಸೊಸೈಟಿಲಿ ಲಾಯರ್ನ ಕಂಡ್ರೆ ಆಗದಿರೋ ಓನ್ಲಿ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್.
ನೀವೇ ಹೀಗಂದ್ರೆ ಹೇಗೆ? ಏನಾದರೂ ಮಾಡಿ. ಒಬ್ಬನೇ ಮಗ. ಚೆನ್ನಾಗಿದೆ. ಅವನಿಗೆ ಮದುವೆ ಆಗಿಲ್ಲ, ನಿಮಗೆ ಎರಡನೇದಿಲ್ಲ. ಹಲೋ, ಮಂಜುನಾಥ್. ಯಾವ ಮಂಜುನಾಥ್? ಮಾಡದಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿಸ್ಬೇಕು ಅಂತಿದ್ಯಾ? ನನಗೇನಾದ್ರೂ ಶಿಕ್ಷೆ ಆದ್ರೆ ಹಾಗೆ ಆಗುತ್ತೆ. ಈ ರೆಡ್ಡಿ ಕೇಸ್ ತಗೊಂಡಂದ್ರೆ ಶಿಕ್ಷೆ ಕನ್ಫರ್ಮ್. ಹಾಗೆ ನಂಗೇನಾದ್ರೂ ಶಿಕ್ಷೆ ಆದ್ರೆ ನಿನಗೆ ಎಂತ ಶಿಕ್ಷೆ ಕೊಡ್ತೀನಿ ಗೊತ್ತಾ? ಗೌರವದಲ್ಲಿ ಓದಿರಬಾರ್ದು, IPC ಸೆಕ್ಷನ್ ಅಲ್ಲಿ ಹುಡುಕಿದ್ರೂ ಸಿಗಬಾರ್ದು. ನೀನ್ ಫಸ್ಟ್ ಜೈಲ್ಗೆ ಹೋಗ್ಬಿಟ್ಟು ವಾಪಸ್ ಬಾ. ನಿನ್ ರಕ್ತ ಇದೇ ರೀತಿ ಕುದಿತಾ ಇದ್ರೆ ಹೆಂಗ್ ಕೂಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ನಿಮ್ಮ ಮಗ ಎಲ್ಲಿದ್ದಾನೆ? ಸ್ಟೇಷನ್ನಲ್ಲಿ. ಯಾರ ಆಫೀಸರ್? ಶಂಕರ್ ಪ್ರಸಾದ್. ಬಂದ್ರೆ ಒಬ್ನೊಬ್ಬನು ಒದ್ದು ಸಾಯ್ಸಾಕ್ಬಿಡ್ತೀನಿ ಅಂತ ಹೇಳು. ಕೋರ್ಟ್ಗೆ ಬರ್ಲಿ ಮಾತಾಡೋಣ. ರಾಸ್ಕಲ್ಸ್ ತಗೊಂಬಂದು. ನಮಸ್ಕಾರ. ಏನು ಪಟಾಲಂ ಜೊತೆ ಬಂದ್ಬಿಟ್ಟಿದ್ದೀರಾ? ಬೇಲ್ ಕೂಡ ತಂದಿದ್ದೀರಾ ಅಂತ ಕಾಣುತ್ತೆ. ಬೀದಿ ನಾಯಿನ ಬಿಡಿಸ್ಕೊಂಡು ಹೋಗೋದಕ್ಕೆ. ಮಿಸ್ಟರ್, ಬೀದಿ ನಾಯಿ ಅಂದ್ರೆ ಚೆನ್ನಾಗಿರೋಲ್ಲ. ಐ ಆಮ್ ಸಾರಿ. ಕತ್ತಲ್ಲಿ ಸಕಲೇಚ ಅನ್ನೋ ಬಿಲ್ಲೆ ಇತ್ತಲ್ಲ, ಅಂದಮೇಲೆ ಸಾಕಿರೋ ನಾಯಿ ಅನ್ಕೋಬೋದು. ಸರಿ ಬಿಡಿ. ಆಕ್ಚುಲಿ ಏನಾಯ್ತು? ಏನ್ ಲಾಯರ್ ಸಾಹೇಬ್ರು ಏನು ಗೊತ್ತಿಲ್ದಿರೋ ತರ ಮಾತಾಡ್ತಿರಲ್ಲ. ಈಕೆ ಮೇಲೆ ರೇಪ್ ಅಟೆಂಪ್ಟ್ ಆಗಿದೆ, ಹೆದರ್ಸಿದ್ದಾರೆ, ಮೆಂಟಲಿ ಹ್ಯಾರಾಸ್ ಮಾಡಿದ್ದಾರೆ. ಓ, ಒಟ್ಟೊಟ್ಟಿಗೆ 3 ಕೇಸಾ? ಅಟೆಂಪ್ಟ್ ಅಂತ ಯಾಕೆ? ರೇಪ್ ಆಗಿ ಹೋಯ್ತು ಒಂದು ಕೇಸ್ ಆಗಿ. ಸರ್ಟಿಫಿಕೇಟ್ ನಾನು ಕೊಡಿಸ್ತೀನಿ. ಏನ್ರಿ ಮಗಳ ಲೈಫ್ಗಿನ ಡ್ಯೂಟಿನ ಹೆಚ್ಚಾ ನಿಮ್ಗೆ? ಏನ್ ಮಾಡ್ಲಿ ಸರ್? ಒಂದು ಪ್ರಾಬ್ಲಮ್ಮು. ಮಿಸ್ ಇಂಡಿಯಾ ಕಂಟೆಸ್ಟ್ ಹೋಗ್ಬೇಕು ಅಂತಂದ್ರೆ ವರ್ಜಿನ್ ಆಗಿರ್ಬೇಕು. ವರ್ಜಿನ್ ಅಂದ್ರೆ ಗೊತ್ತಲ್ಲ, ಶೀಲವಂತೆ, ಶೀಲ ಕಳ್ಕೊಳ್ದೇ ಇರೋಳು, ಕನ್ಯೆ. ಇಲ್ಲ, ನೀವು ರ್ಯಾಂಪ್ ಮೇಲೆ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಕ್ವಾಲಿಫೈ ಆಗಲ್ಲ. ಅಲ್ಲ ಅಂತ ನೀವು ಪ್ರೂವ್ ಮಾಡ್ಬೋದು, ಆದರೆ ಅದು ಡಿಸೈಡ್ ಆಗೋದಕ್ಕೆ ಕೋರ್ಟ್ಗೆ ಬರಬೇಕು. ಒಂದ್ಸರಿ ಕೋರ್ಟಿಗೆ ಬಂದರೆ ಎಷ್ಟು ದಿನ ಆಗುತ್ತೋ ಏನಾಗುತ್ತೋ ಅಷ್ಟೊತ್ತಿಗೆ ಮಿಸ್ ಇಂಡಿಯಾ ಕಂಟೆಸ್ಟ್ ಮುಗ್ದೇ ಹೋಗಿರುತ್ತೆ. ಸೊ ಡಿಸೈಡ್ ಮಾಡಿ, ಸೇಡ್ ಇಂಪಾರ್ಟೆಂಟಾ ಸಾಧನೆನಾ ಅಂತ. ತಪ್ಪಾಗಿದೆ, ಓಕೆ, ಸರ್ ಮಾಡ್ಕೊಳ್ಳಿ. ತಿಪ್ಪೇನ ಕೆದರ್ತಾ ಹೋದ್ರೆ ವಾಸನೆ ಜಾಸ್ತಿ ಆಗುತ್ತೆ. ಹೇಗಿದ್ರು ನಿನ್ನ ಪ್ರಿಪರೇಷನ್ಗೆ ದುಡ್ಡು ಬೇಕು, ಅದನ್ನು ಅವ್ರು ಕೊಡ್ತಾರೆ. ತಗೊಂಡು ಕೇಸ್ನ ಸೆಟಲ್ ಮಾಡ್ಕೊ. ಕೋರ್ಟು ಅಂತ ಬಂದರೆ ನನಗೆ ಕೇಸು ಕಾಸು ಸಕ್ಸಸ್ಸು ಅಷ್ಟೇ ಮುಖ್ಯ. ಹೆಣ್ಣು ಮಾನ ಪ್ರಾಣ ಯಾವುದೂ ಅಲ್ಲ. ಕೇಸು ಮುಖ್ಯ ಅಂತ ನನಗೊಂದು ಮಾತು ಹೇಳಮ್ಮ. ಬರೀ ಸಾವುಕಾರರು ಮಾತ್ರ ಅಲ್ಲ, ದಲ್ಲಾಳಿಗಳು ಸಮೇತ ಇಡೀ ಸರ್ಕಾರದಲ್ಲಿ ಎಂತ ನನ್ನ ಮಗ ಬಂದ್ರು ಎದುರಾಕೋತೀನಿ. ದಟ್ ಈಸ್ ಶಂಕರ್ ಪ್ರಸಾದ್. ನೋಡಿಮ್ಮ, ಆಗಿದ್ದಾಗೋಯ್ತು. ನಿಮ್ಗೇನ್ ಸಹಾಯ ಬೇಕೋ ಕೇಳಿ, ನಾವು ಮಾಡ್ಕೊಡ್ತೀವಿ. ಮಿಸ್ಟರ್ ಸುರೇಂದ್ರ, ಕೋರ್ಟು ಕೇಸು ಅಂತ ಹೋದ್ರೆ 2 ಫ್ಯಾಮಿಲಿ ಮರ್ಯಾದೆನೂ ಹೋಗುತ್ತೆ. ಅದರಲ್ಲೂ ನಿಮ್ಮ ಮನೇಲಿರೋದು ಹೆಣ್ಣು. ಬೇಡ ಬಿಡಿ ಸರ್, ಇದನ್ನಿಲ್ಲಿಗೆ ಮುಗಿಸೋಣ. ಈ ಬಟ್ಟೆ ಬೆಚ್ಚಿ ಕುಣಿಯುವ ವ್ಯವಹಾರ ಬೇಡ ಅಂತೆ ಕೇಳಲಿಲ್ಲ. ಐ ಆಮ್ ರೆಡಿ. ಶಿಲ್ಪಾ, ಆಯ್ತಲ್ಲ ACP ಸಾಹೇಬ್ರೆ, ನಮ್ಮ ಹುಡುಗನ್ನ ಬೇಗ ಬಿಟ್ಟು ಕಳಿಸಿ. ಲೇಟ್ ಆದರೆ ಮೀಡಿಯಾದವರು ಬರ್ತಾರೆ. ಬರಲಿ ಬಿಡ್ರಿ. ಬಂದ್ಮೇಲೆ ಕೇಳ್ತಾರಲ್ಲ, ಸಕಲೇಚನ್ ಮಗನ್ನ ಯಾಕೆ ಹೇಳ್ಕೊಂಬಂದ್ರಿ, ಎಳ್ಕೊಂಡು ಬಂದ್ಮೇಲೆ ಕೇಸ್ ಯಾಕೆ ಹಾಕ್ಲಿಲ್ಲ ಅಂತ, ಎಷ್ಟು ತಗೊಂಡ್ರಿ ಅಂತ. ರೀ ಕೋದಂಡ, ಬಿಟ್ಟು ಕಳಿಸ್ರಿ. ನಾಯಿಗಳಿಗೆ ನಮ್ಮ ಸ್ಟೇಷನಲ್ಲಿ ಜಾಗನೇ ಇಲ್ಲ. ನಾಳೆ ಬಂದು ದುಡ್ಡಿಸ್ಕೊಂಡು ಹೋಗಿ. ಸರ್, ಸಕಲೇಚರ್ ಮಗನ ಕರ್ಕೊಂಡ್ ಬಂದಿದ್ಯಾಕೆ? ಅಮಾಯಕ ಹೆಣ್ಮಗಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಕ್ಕೆ. ಮತ್ತೆ ಬಿಟ್ ಕಳ್ಸಿದ್ಯಾಕೆ? ಅವನು ಗಂಡಸೇ ಅಲ್ಲ ಅಂತ ಪ್ರೂವ್ ಮಾಡಿದಾರೆ, ಅದಕ್ಕೇನೆ. ಜೊತೆಗೆ ಡಾಕ್ಟರ್ ಸರ್ಟಿಫಿಕೇಟ್ ಬೇರೆ ತಂದ್ಕೊಟ್ರು. ಮನೇಲಿದ್ರೆ ಲಂಗ ಹಾಕೋತಾನೆ, ಸ್ಟೇಷನ್ ಅಂತ ಪ್ಯಾಂಟ್ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅವನಿಗೆ.
ಸರ್ ACP ಅವ್ರ ಹೇಳಿಕೆ ನಿಜನಾ? ಖಂಡಿತವಾಗ್ಲು ನಿಜವಾದ ಗಂಡ್ಸೆ ಆಗಿದ್ರೆ ಮುಂದೆ ನಿಂತು ಯುದ್ಧ ಅನೌನ್ಸ್ ಮಾಡಿರೋರು ಸಂಧಾನಕ್ಕೆ ಬ್ರೋಕರ್ಗಳನ್ನ ಕರ್ಕೊಂಡ್ ಬರ್ತಿರ್ಲಿಲ್ಲ. ರೇ ಲಾಯರ್ ಬಗ್ಗೆ ನಿಮಗ್ ಗೊತ್ತಿಲ್ಲ? ಪೊಲೀಸ್ನವ್ರು ಬೇಗ ಅರ್ಥ ಆಗಲ್ಲ. ನೀವು ಪರಿಸ್ಥಿತಿ ತಕ್ಕನಂಗೆ ಆಟ ಆಡೋರು. ನೀವು ಲಾ ಪುಸ್ತಕನ ಓದಿ ಚಂದಮಾಮ ಕಥೆನ ತುಂಬಾ ಚೆನ್ನಾಗಿ ಕಟ್ಟವ್ರು. ನಾವು ಮಿಂಚಿನಷ್ಟೇ ಫಾಸ್ಟ್. ನಾವು ಮನಸ್ಸಿಗಿನ್ನ ಫಾಸ್ಟ್. ನ್ಯಾಯವನ್ನ ಬೆಂಕಿಗೆ ಸಾಕ್ಷಿಯನ್ನು ಬಿರುಗಾಳಿ ಸೇರಿಸಿ ಉರ್ಸೋರ್ ನಾವು. ಅದೇ ಬೆಂಕಿಗೆ ಸತ್ಯ ಅನ್ನೋ ಮಳೆ ಸುರಿಸಿ ಆರಿಸೋರು ನಾವು.